ಹೊರತುಪಡಿಸಿ ರಾಜ್ಯದಲ್ಲಿ ಹೊಸ ಸಿಎಂ ರಚನೆ ಆದ್ಮೇಲೆ ಸಚಿವ ಸ್ಥಾನಕ್ಕಾಗಿ ಇದನ್ನು ಜೋರಾಗ್ತದೆ. ಆ ಲಿಸ್ಟ್ ನಲ್ಲಿ ತಾವು ಕೂಡ ಇದ್ದೀರಂತೆ ನೋಡಿ. ಅದನ್ನ ಅಡ್ವಾನ್ಸ್ ಆಗಿ ಹೇಳಕ್ಕೆ ನಾನು ಆ ಮಟ್ಟಿಗಿಲ್ಲ. AICC ತೀರ್ಮಾನ ಮಾಡ್ಬೇಕು. ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು, ಮಾಜಿ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂಡ ತೀರ್ಮಾನ ಮಾಡಬೇಕು. ನನಗೊಬ್ಬ ರೈತ ಹೋರಾಟಗಾರ ಅಂತ ಹೇಳಿ ಕೊಡ್ಬೇಕು ಅನ್ನುವಂತ ಚರ್ಚೆ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ. ಇವತ್ತು ಅದು ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಅದ. ಎರಡನೇ ಹಂತದಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂತ ಸಂತೋಷ್ ಲಾಡ್ ಅವರು ಅದಾರ. ನಾನು ಅವ್ರಿಗೆ ಕೊಟ್ಟರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಕ್ಕಂಥವ. ಆಮೇಲೆ ನನ್ಕಿಂತ ಸೀನಿಯರ್ ಆಗಿದ್ದಂತವ್ರು ಪ್ರಸಾದ್ ಅಬ್ಬಯ್ಯರ್ ಇದಾರ. ರೈತರ ಪರವಾಗಿ ಹೋರಾಟ ಮಾಡಿದವ ನಾ ಅದೇನಿ. ಅವ್ರು ಯಾರಿಗೆ ಕೊಟ್ಟರು ಕೂಡ ನಾವು 3 ಮಂದಿ ಒಕ್ಕಟ್ಟಾಗಿ ಕೆಲಸ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿವಿ. ಒಟ್ಟಿನ ಮೇಲೆ ನಾವೇನು ಅಧಿಕಾರಕ್ಕೆ ಬಂದೇವಿ 2023ರಾಗ ಏನ್ ಜನರಿಗೆ ಮಾತು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಡೆವಲಪ್ಮೆಂಟ್ ಮಾಡಿ ಇಡೀ ರಾಜ್ಯಕ್ಕೆ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರ ಮಾಡೇವಿ. ಅದ್ರ ಸಲುವಾಗಿ ನಾನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದನ್ನ ನೋಡಿ ನೀವು ಮಾಡ್ತಾರಪ್ಪ ಅಂದ್ರೆ ಕೊಡ್ರಿ, ಇಲ್ಲ ನಾನು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಡ್ಬೇಕು ಅಂತ ಮನವಿ ಮಾಡೇವಿ. ತಮ್ಮ ಅಭಿಮಾನಿಗಳು ಸಾಕಷ್ಟು ಹೆಚ್ಚಿದೆ. ರೈತ ನಾಯಕ ರೆಡ್ಡಿ ಅವರು ಕೊಡ್ಬೇಕಂತೇಳಿ ಒತ್ತಡ ಈಗಾಗಲೇ ಕೇಳಿ ಬರ್ತಾ ಇದೆ. ಅವ್ರು ನಿಮ್ಮ ಅಭಿಮಾನಿಗಳಿಗೆ ಏನು ನೋಡಿ, ಈಗಾಗಲೇ ಎಲ್ಲ ರೈತ ಸಂಘಟನೆಗಳು, ಆಮೇಲೆ ಕನ್ನಡಪರ ಸಂಘಟನೆಗಳು, ನಮ್ಮ ಎಲ್ಲ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ರೆಡ್ಡಿ ಅವರು ಮಂತ್ರಿ ಮಾಡ್ಲಿ ಅಂತ ಒಂದು ಕೂಗು ಎದ್ದಿದೆ. ಆ ಕೂಗಿಗೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರು ಮಂತ್ರಿ ಮಾಡ್ಬೇಕಂತ ಹೇಳಿ. ನಾನು ಮಂತ್ರಿ ಮಾಡಿದ್ರು ಅಷ್ಟೇ, ಮಂತ್ರಿ ಮಾಡದಿದ್ರು ಅಷ್ಟೇ. ಒಬ್ಬ ಶಾಸಕನಾಗಿ ಜನಸೇವೆಯನ್ನು ಮಾಡ್ತಕ್ಕಂಥ ಕರ್ತವ್ಯನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಕೆಲವೊಂದು ಸೀನಿಯರ್ಸ್ ಆಗ್ಬೇಕಂತಾರ. ಅಂತ ಅವಕಾಶ ಫಸ್ಟ್ ಟೈಮ್ ಗೆದ್ದಾರ್ಗ ಒಂದಿಬ್ಬರಿಗೆ ಕೊಡ್ಬೇಕು, ಸೆಕೆಂಡ್ ಟೈಮ್ ಅದರ್ಗ ಒಂದಿಬ್ಬರಿಗೆ ಕೊಡ್ಬೇಕು, ಥರ್ಡ್ ಟೈಮ್ ಅದರ ಕೊಡ್ಬೇಕು. ಹಿಂಗ ಪಾಳೆ ಹಾಕೊಂಡು ಎಲ್ಲರಿಗೂ ಕೊಡ್ಬೇಕನ್ನುವಂತ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಅಂತ ಸಂದರ್ಭ ಇದ್ರೆ ಯುವಕರಿಗೆ ಕೊಡ್ಬೇಕನ್ನುವಂಥದ್ದು ಏನೋ ಒಂದು ಕೂಗೆದ್ದಿದೆ. ಅಂತ ಕೊಟ್ಟಾಗ ನಾ ಕೆಲಸ ಮಾಡಿ ತೋರಿಸಿ ಒಂದು ಒಳ್ಳೆ ಸರ್ಕಾರ ಕೊಡ್ತಕ್ಕಂಥದ್ದು ಇವತ್ತು ಏನ್ ಕೊಟ್ಕೊಂಡ್ ಬಂದೇವಲ್ಲ, ಇನ್ನು 2 ವರ್ಷ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಿಮ್ಮ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಮತ್ತೆ ವೇಣುಗೋಪಾಲ್ ಸಾಹೇಬ್ರು, ಆಮೇಲೆ ಸುರ್ಜೇವಾಲಾ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಮಾಡೇನಿ. ಆಮೇಲೆ ಮುಖ್ಯಮಂತ್ರಿಗಳಿಗೆ ಮಾಡೇನಿ. ನಾನು ಒತ್ತಾಯ ಅಂದ್ರೆ ನನ್ನ ಪರ್ಫಾರ್ಮೆನ್ಸ್, ನಾನು ರೈತರ ಪರವಾಗಿ ಹೋರಾಟ ಮಾಡಿ ನನ್ನ ಜೀವನ ಏನು 30 ವರ್ಷ ಕಳೆದೈತಿ. ಒಂದು ಬಾರಿ ನೀ ಕೃಷಿ ಮಂತ್ರಿ ಆಗ್ಬೇಕನ್ನುವಂತ ಜನರ ಬೇಡಿಕೆ ಏನಿದ್ದಲ್ಲ, ಅದಕ್ಕೆ ಸ್ಪಂದನೆ ಮಾಡಿ ಕೃಷಿಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡ್ಬೇಕಂತ ಒಂದು ಪ್ರಯತ್ನ ಮಾಡತ್ತೀನಿ. ಇಷ್ಟಂತೂ ಖರೆ. ಥ್ಯಾಂಕ್ ಯು.